ಅದು ಭಾಳ ಅನುಕೂಲ ಅಲ್ಲ. ಯಾಕಂದರೆ ಹಿಂದೆ ನಿಮ್ಗೆ ಗೊತ್ತಿರಬೇಕು 2013-14ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಹಾಲಿನ ದರ ಏರಿಸಿದ್ರು. 2 ರೂಪಾಯಿ ಇತ್ತು ಪ್ರೋತ್ಸಾಹಧನ, ಅದನ್ನು 4 ರೂಪಾಯಿಗೆ ಏರಿಸಿದರು. ಮತ್ತು 5 ರೂಪಾಯಿ ಮಾಡಿದರು. 2016ರಲ್ಲಿ 5 ರೂಪಾಯಿ ಮಾಡಿದರು. ಪ್ರತಿ ಸಾರಿ ಅದು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರುಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ನೀವು ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ 2013ರಲ್ಲಿ ಆಗಿರ್ಬೋದು, 23ರಲ್ಲಿ ಬಡವರ ಪರವಾಗಿ ಇರುವಂಥ ಯೋಜನೆಗಳನ್ನು, ಅದು ರೈತರಿರ್ಬೋದು, ಬಡವರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನರಿಗೆ ಇವತ್ತು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇವತ್ತು ಅಭಿವೃದ್ಧಿಪಡಿಸುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಅದನ್ನು ಕೂಡ ನಾನು ಮಾತಾಡ್ತೀನಿ. ಈಗಾಗಲೇ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಉಸ್ತುವಾರಿ ಸಚಿವರ ಜೊತೆಗೆ ಒಂದು ICIC ಮೀಟಿಂಗ್ ಈಗಾಗಲೇ ನಡೆದಿತ್ತು. ಅದರಲ್ಲಿ ಕೂಡ ನಾವು ಮನವಿ ಮಾಡ್ಕೊಂಡಿವಿ. ಯಾಕಂದರೆ ಬೇಸಿಗೆ ಪ್ರಾರಂಭ ಆಗ್ತಾಯಿದೆ, ಕುಡಿ ನೀರಿನ ಸಮಸ್ಯೆ ಆಗಬಾರ್ದು, ಜಾನುವಾರಕ್ಕೆ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ನೀರು ಬಿಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ. ಖಂಡಿತವಾಗಿ ನೀರು ಬಿಡಿಸುವಂಥ ಕೆಲಸ ಮಾಡ್ತೀವಿ. ಅದು ಭಾಳ ಅನುಕೂಲ ಅಲ್ಲ. ಯಾಕಂದರೆ ಹಿಂದೆ ನಿಮ್ಗೆ ಗೊತ್ತಿರಬೇಕು 2013-14ನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಹಾಲಿನ ದರ ಏರಿಸಿದ್ರು. 2 ರೂಪಾಯಿ ಇತ್ತು ಪ್ರೋತ್ಸಾಹಧನ, ಅದನ್ನು 4 ರೂಪಾಯಿಗೆ ಏರಿಸಿದರು. ಮತ್ತು 5 ರೂಪಾಯಿ ಮಾಡಿದರು. 2016ರಲ್ಲಿ 5 ರೂಪಾಯಿ ಮಾಡಿದರು. ಪ್ರತಿ ಸಾರಿ ಅದು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರುಗಳಿಗೆ ಅನುಕೂಲ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದರೆ ನೀವು ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ 2013ರಲ್ಲಿ ಆಗಿರ್ಬೋದು, 23ರಲ್ಲಿ ಬಡವರ ಪರವಾಗಿ ಇರುವಂಥ ಯೋಜನೆಗಳನ್ನು, ಅದು ರೈತರಿರ್ಬೋದು, ಬಡವರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ಅಲ್ಪಸಂಖ್ಯಾತರು, ಎಲ್ಲ ವರ್ಗದ ಜನರಿಗೆ ಇವತ್ತು ವಿಶೇಷವಾದ ಕಾಳಜಿಯನ್ನು ವಹಿಸಿ ಇವತ್ತು ಅಭಿವೃದ್ಧಿಪಡಿಸುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಅದನ್ನು ಕೂಡ ನಾನು ಮಾತಾಡ್ತೀನಿ. ಈಗಾಗಲೇ ಮೊನ್ನೆ ನಮ್ಮ ಬೆಂಗಳೂರಿನಲ್ಲಿ ಒಂದು ಉಸ್ತುವಾರಿ ಸಚಿವರ ಜೊತೆಗೆ ಒಂದು ICIC ಮೀಟಿಂಗ್ ಈಗಾಗಲೇ ನಡೆದಿತ್ತು. ಅದರಲ್ಲಿ ಕೂಡ ನಾವು ಮನವಿ ಮಾಡ್ಕೊಂಡಿವಿ. ಯಾಕಂದರೆ ಬೇಸಿಗೆ ಪ್ರಾರಂಭ ಆಗ್ತಾಯಿದೆ, ಕುಡಿ ನೀರಿನ ಸಮಸ್ಯೆ ಆಗಬಾರ್ದು, ಜಾನುವಾರಕ್ಕೆ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ನೀರು ಬಿಡೋದಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ. ಖಂಡಿತವಾಗಿ ನೀರು ಬಿಡಿಸುವಂಥ ಕೆಲಸ ಮಾಡ್ತೀವಿ.